ಬಾಗ್ಲ ಯಾರು ತೆಗೆದ್ಬಿಟ್ಟ. ಇವತ್ತು ಕುಡ್ದು ಬಂದಿಯಾ ದೇವರ್ಸಿ? ಏನು ಬಡಕ್ ಬರ್ತಿ? ಯಾರ ನನ್ನ ಹೆಂಡತಿ ಬಂದ ಬಡ್ಬೇಕಾ? ಕಂಡರ್ ಗಂಡ ಮಮ್ಮಂಟಾಗ ನಾಚಿಕೆ ಆಗಲ್ಲ ನಿನಗೆ? ನನ್ನ ಹೆಂಡ್ ನನಗ್ ಮದುವೆ ಆಗತ್ತ. ಕುಡ್ದಾಗ್ಲೂ ಎಷ್ಟು ಲಾಯಲ್ ಆಗಿದ್ದಾನೆ. ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನಮಸ್ಕಾರ ಅತ್ತೆ. ಹೇಳಪ್ಪ. ಏನ್ರಿ ಹೇಳೋದು, ನಿಮ್ ಮಗಳಲ್ಲಿ ಸಾವಿರಾರು ದೋಷಗಳಿದೆ ಅತ್ತೆ. ಹೌದಪ್ಪ, ಆ ವಿಷಯ ನಮಗ್ ಕೂಡ ಗೊತ್ತಿದೆ. ಅದಕ್ಕೆ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿಲ್ಲ. ನಾನು ಈ ಮನೇಲಿ ಇರಲ್ಲ, ಮನೆ ಬಿಟ್ಟಿದ್ದೀನಿ ಅಷ್ಟೇ. ಇರೋ ಹೋಗ್ಬೇಡ. ಎಲ್ಲ ಆಗಲ್ಲ, ನನ್ಗೆ ಈ ಮನೇಲಿ ಯಾರು ಮನೇಲಿ ಕೊಡ್ತಿಲ್ಲ. ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಷ್ಟೇ. 2 ನಿಮಿಷ ಇರು, ಹೋಗ್ಬೇಡ ಅಂತ ಹೇಳ್ತಿಲ್ವಾ? ನಾನು ಹೋಗ್ಬೇಕಂತ ಡಿಸೈಡ್ ಮಾಡ್ತೀನಿ, ನಾನು ಹೋಗ್ತಿದ್ದೀನಿ ಅಷ್ಟೇ. ನಿಮಿಷ ಇರೋಣ, ಬರ್ತೀನಿ. 2 ನಿಮಿಷ ಇರು. ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಎಲ್ಲರೂ ಕರ್ಕೊಂಡ್ ಬರಕ್ ಹೋಗ್ತೈತೆ. ನಾನ್ ಒಪ್ಕೊಳ್ಳಲ್ಲ. ಎಲ್ರು ಬಂದು ನನ್ ಕಾಲಿಟ್ಕೊಳ್ಳಿ, ಅಲ್ಲಿ ಗಂಟೆ ಡೌ ಮಾಡ್ತೀನಿ, ಆಮೇಲೆ ಒಪ್ಕೋತೀನಿ. ಹೋಗೋದ್ ಹೇಳ್ತಿದ್ಯಾ? ಈ ಕಸ ತಗೊಂಡು ಕಸ ಕಡ್ಡಿಗೆ ಹಾಕೊಂಡಾಗ ರೀ, ಹಿಂಗ್ ಕಾಲ್ ಅಲ್ಲಾಡ್ಸಿದ್ರೆ ಶ್ರೀದೇವಿ ಬರಲ್ಲ ಮನೆಗೆ, ಮೂದೇವಿ ಬರ್ತಾಳೆ. ಯಾರೋ ಬಂದ್ರು ಅನ್ಸುತ್ತೆ, ಬಾಗಿಲು ತೆಗಿರಿ. ಯಾರ್ರೀ? ನಿಮ್ಮ ಅಮ್ಮ ಬಂದ್ರು ಕಣೆ. ಅತ್ತೆ, ನಮ್ಮ ಅಮ್ಮನ್ ನೆನ್ಪಾಗ್ತಿದೆ, ನಮ್ಮ ಅಮ್ಮನ್ ಮನೆಗೆ ಹೋಗ್ ಬರ್ಲಾ? ಏನ್ ಹೇಳ್ದೆ? ನಮ್ಮ ಅಮ್ಮನ್ ನೆನ್ಪಾಗ್ತಿದೆ, ನಮ್ಮ ಅಮ್ಮನ್ ಮನೆಗೆ ಹೋಗ್ ಬರ್ಲಾ ಅಂದೆ. ಏನ್ ಹೇಳ್ದೆ? ನನಗೆ ಕೇಳಿಸ್ತಾ ಇಲ್ಲ. ಏನತ್ತೆ ನೀವು ಇಷ್ಟ ಪಕ್ಕ ಕುತ್ಕೊಂಡು ಹೇಳ್ತಿದೀನಿ, ಅದನ್ನೇ ಕೇಳಿಸ್ತಿಲ್ಲ ಅಂತಿದ್ದೀರಾ? ಬೇಕಿದ್ರೆ ಇಲ್ಲಿ ಬಂದ್ಬಿಟ್ಟು ನೀನೇ ಕೇಳಿಸ್ಕೊ ನೋಡೋಣ. ಬನ್ನಿ ಇಲ್ಲಿ, ನಾನು ಕುತ್ಕೊಂಡು ಕೇಳಿಸ್ಕೊತೀನಿ. ಅದೇನ್ ಕೇಳ್ತಿಲ್ಲ. ಹಾ ಹೇಳಿ, ನಾನ್ ಕೇಳಿಸ್ಕೊತೀನಿ. ಅದೇನ್ ಕೇಳಲ್ಲ ನೋಡಿ. ನಾಳೆ ಬೆಳಿಗ್ಗೆ ನನ್ ಮಗಳು ಬರ್ತಾವಳೆ, ನೀನ್ ಬೇಗ ಎದ್ಬಿಟ್ಟು ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು, ಚಿಕನ್ ಸಾರು ಎಲ್ಲ ಮಾಡು. ಏನಂದ್ರಿ ಅತ್ತೆ? ಕೇಳಿಸ್ಲಿಲ್ಲ. ನಾಳೆ 4 ಗಂಟೆಗೆ ಎದ್ದು ನನ್ ಮಗಳು ಬರ್ತಾವಳೆ, ಚಿಕನ್ ಚಾಪ್ಸು, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಎಲ್ಲ ಮಾಡು. ಅಯ್ಯೋ ಅತ್ತೆ, ನೀವ್ ಹೇಳಿದ್ ನಿಜ. ಇಲ್ಲಿ ಕುತ್ಕೊಂಡ್ರೆ ಏನು ಕೇಳಲ್ಲ. ನೀನೇ ಕುತ್ಕೊಂಡು ಕೇಳಿಸ್ಕೊಳ್ಳಿ ನೀವೇ. ಸರಿ, ಬರ್ತೀನಿ ಸರಿ. ಕೇಳಿ ಇವಾಗ. ಹೇಳಿ ಇವಾಗ, ನಿಮಗೆ ನಾನ್ ಇಷ್ಟನಾ ನಿಮ್ಮ ಅಮ್ಮ ಇಷ್ಟನಾ ಅಂತ? ಹೇಳ ಮಗನೆ, ನಾನೇ ಇಷ್ಟ ಅಂತ. ಅಮ್ಮ, ನೀನ್ ಹೇಳಿದ್ ನಿಜ, ಇಲ್ಲೇನು ಕೇಳಿಸ್ತಿಲ್ಲ. ಸ್ವಾತಿ, ನಿಂಗ್ ಲೆಕ್ಕ ಬರುತ್ತಾ? ಇವತ್ ನನಗೊಂದ್ ಒಳ್ಳೆ ಚಾನ್ಸ್ ಸಿಕ್ಕಿದೆ. ದುಡ್ಡು ಲೆಕ್ಕ ಹಾಕೊಂಡಿರ್ತಲಿ 1-2 ನೋಟ್ ಎಗರಿಸ್ಬಿಡ್ತೀನಿ. ನಮ್ಮ ಅತ್ತೆಗೇನ್ ಗೊತ್ತಾಗಲ್ಲ. ಹ್ಞೂ ಅತ್ತೆ, ಬರತ್ತೆ. ಸರಿ, ಹಂಗಾದ್ರೆ ಕುಕ್ಕರ್ 4 ವಿಷಲ್ ಬಂದ್ಮೇಲೆ ಆಫ್ ಮಾಡು. ರೀ, ತಿಂಡಿ ಹೇಗಿದೆ? ತಿಂಡಿ ಹೇಗಿದ್ರೇನು, ಅಮ್ಮ ತಿನ್ಸಿದ್ರೆ ಎಲ್ಲ ಅಡುಗೆನೂ ಅಮೃತಾನೆ. ಹೋಗಿ ಇನ್ನೊಂದು ರೊಟ್ಟಿ ತಗೋಬಾ ಬೇಗ. ಇದೇನೆ ರೊಟ್ಟಿ ಇಷ್ಟೊಂದು ಸೀದೋಗೈತೆ, ಇದು ನಿಂಗ್ ತಿನ್ನೋದು? ಅಯ್ಯೋ, ಸೀಗ್ರೇನಾಯ್ತು? ನಿಮ್ಮ ಅಮ್ಮನ ಕೈಯಿಂದ ತಿನ್ನಿ, ಅವಾಗ ಅಮೃತ ತರ ಇರತ್ತೆ. ಒಂದಿನ ಮನೆಗಿದ್ರೆ ಸಾಕು, ಅಲ್ಲಿಗೆ ಹೋಗಿ ಇಲ್ಲಿ ಹೋಗು, ಇತ್ತಾಂಬ ರೇಷನ್ ತಾಂಬತ್ತು. ಈ ಗಂಡದಲ್ಮ ಸಾಕಾಗೈತೆ. ತಗ, ಏನ್ ಮಗನ್ ಮುಟ್ಟಿ ಬಂದ್ಬಿಟ್ಟು ಇಸ್ಕೊಳಕ್ಕಾಗಲ್ಲ. ಕೊಡು. ಇದೇನು 800 ರೂಪಾಯಿ ಮಾಡಿದ್ಯಾ ಬಿಲ್ಲು? ಅದ್ರಾಗ 300 ರೂಪಾಯಿ ಬಂದ್ಬಿಟ್ಟು ಖರ್ಚು ಮಾಡಿ ಏನು ತಂದಾಕದ್ ಬಂದ್ಬಿಟ್ಟು ನಾನು ನನ್ ಬಂದ್ಬಿಟ್ಟು ಏನು ಹಿಂದೆ ಮುಂದೆ ಲೆಕ್ಕ ಕೇಳ್ತೀನಿ. ನಾನು ಹೇಳಿದ್ದೆಷ್ಟು? ಅದ್ರ ಒಂದ್ ಬಡ್ವೈಸರ್ ಬೀರಿ 2 ಸ್ಮಾಲ್ ಸಿಗರೇಟ್ ತಗೊಂಡೆ 300 ರೂಪಾಯಿ ಆಗ್ಬಿಡ್ತು. ಅಣ್ಣ, ಒಂದು ವಾರ ಕುಡ್ದಿಲ್ಲಪ್ಪ ಅಂದ್ರೆ ನಮ್ ಲಂಗ್ಸ್, ಶ್ವಾಸಕೋಶ ಎಲ್ಲ ಕ್ಲೀನ್ ಆಗ್ತದೆ. ಒಂದು ತಿಂಗಳು ಎಣ್ಣೆ ಹೊಡೆದಿಲ್ಲಪ್ಪ ಅಂದ್ರೆ ನಮ್ ಡೈಜೆಷನ್ ಸಿಸ್ಟಮ್ ಬಂದ್ಬಿಟ್ಟು ಇಂಪ್ಲಿಮೆಂಟ್ ಆಗುತ್ತೆ. ಕರೆಕ್ಟ್ ಅಲ್ಲ ತಮ್ಮ? ಹಂಗೆ ಮಾಡ್ತಿಟ್ಕೋ, 1 ನಿಮಿಷ ಇರು. ಇವಾಗ ಏನ್ ಹೇಳು ಅಣ್ಣ? ಹೇಳಕ್ ಏನೇ, ಇನ್ನ ನೀವು ಇದ್ದಿದ್ದಂಗೆ ಆದ್ರೆ ಎದ್ ಬಂದ್ ಎದ್ಗೊದ್ರ ಅಂತಾರಪ್ಪ. ಕುಡಿಬೇಡ ಅಂತ ಹೇಳ್ದೆ, ನಾವು ಕುಡಿತೀವ ಅಂತ ಹೇಳ್ತೀವಿ. ಹೋಲ್ಬಿಟ್ಟು ನೀನು ಕುಡಿ, ನಾನು ಕುಡ್ತೀನಿ. ಅದು ಖರ್ಚಾಯ್ತಪ್ಪ ಇದು.